ಹಾಯ್ ಫ್ರೆಂಡ್ಸ್, ಇದೇನು ಸ್ವಾತಿ ಇವಾಗ ನಾನು ಕಾಣ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಅದೇ ಟಿಸ್ಟ್ ಆಗಲೇ ತೋರಿಸಿ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ರಾಗಿ ಕಣಕ್ಕೆ ಬಂದಿದ್ದೀವಿ. ಇಲ್ಲಿರೋದು ಬನ್ನರ್ಘಟ್ಟ ರೋಡ್ ಗೊಟ್ಟಿಗೆರೆ ಹತ್ರ ಇರೋ ರಾಗಿ ಕಣ. ಇಲ್ಲಿ ನೋಡಿ, ನೀವು ಸುತ್ತ ನೋಡ್ಬೋದು ಎಷ್ಟು ಹಸಿರಾಗಿ ತುಂಬಾ ಚೆನ್ನಾಗಿದೆ. ಅದು ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೋತಿದ್ವಿ. ಫೈನಲಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ಇದು ಹೇಗಿರುತ್ತೆ ಏನು ಅಂತ ಮುಂದೆ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ರಾಗಿ ಕಣ ಬ್ಯಾಂಗ್ಳೂರಲ್ಲಿ ಈ ಥರ ಪ್ಲೇಸ್ ಇದೆ ಅಂದರೆ ನಂಬೋಕೆ ಆಗಲ್ಲ. ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳಿ ಥರ ಇದೆ. ಈ ಹಳ್ಳಿಗಳಲ್ಲಿ ಸಂತೆ ನಡೆಯುತ್ತೆ ಅಲ್ವಾ, ಅದೇ ರೀತಿ ಸಂತೆ ಇಲ್ಲಿ ಕೂಡ ನಡೆಯುತ್ತೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಮೂಲೆಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಈ ಪ್ಲೇಸ್ ಇರೋದು ರಾಗಿ ಕಣ ಗಣೇಶ ಟೆಂಪಲ್ ಬಸ್ ಸ್ಟ್ಯಾಂಡ್, IDBI ಲೇಔಟ್, ಗೊಟ್ಟಿಗೆರೆ ಬನ್ನೇರ್ಘಟ್ಟ ರೋಡ್ ಹತ್ರ. ಇದು ಸಂಡೇಸ್ ಮಾತ್ರ ಓಪನ್ ಇರೋದ್ರಿಂದ ತುಂಬಾ ಜನ ಬರ್ತಾರೆ. ಆ್ಯಂಡ್ ಪಾರ್ಕಿಂಗ್ಗೆ ತುಂಬ ದೊಡ್ಡ ಜಾಗನೇ ಇದೆ. ಪಾರ್ಕಿಂಗ್ ತಲೆನೋವೇ ಇರೋದಿಲ್ಲ. ಹಾಯ್ ಮಾಡಿದ್ದೀನಿ ಇಲ್ಲಿ. ಸಾಕು ಸಾಕು. ನ್ಯಾಚುರಲ್ ಕಡೆ ಹೂಚಿಟ್ಟು ನ್ಯಾಚುರಲ್ ನಾ ಆಗ್ಲೇ ಹೇಳ್ದಾಗೆ ಬ್ಯಾಂಗ್ಳೂರಲ್ಲಿ ಎಲ್ಲ ಮೂಲೆಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿರೋ ಊಟ ಸವಿಯೋದಕ್ಕೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತಗೊಳ್ಳೋದಕ್ಕೆ ಆ್ಯಂಡ್ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ತಗೊಳ್ಳೋದಕ್ಕೆ. ಯಾಕಂದ್ರೆ ಇಲ್ಲಿ ಎಲ್ಲಾನು 100% ಆರ್ಗ್ಯಾನಿಕ್ ಆಗಿರುತ್ತೆ. ಕಸಕಸೆ ಮರ ಚಿಟ್ಟು ಅವಾಗ ಜಾಸ್ತಿ ತಿನ್ನೋಳು. ಅಷ್ಟಕ್ಕೂ ರಾಗಿ ಕಣದಲ್ಲಿ ಏನೇನಿರುತ್ತೆ, ಇಲ್ಲಿ ಫ್ರೆಶ್ ತರಕಾರಿ, ಬಟ್ಟೆ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಮಿಲ್ಲೆಟ್ಸ್, ಬೆಣ್ಣೆ, ಜೊತೆಗೆ ಬಿಸಿ ಬಿಸಿಯಾಗಿರೋ ಹೋಮ್ ಮೇಡ್ ಊಟ ಕೂಡ ಸಿಗುತ್ತೆ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಪುಟ್ಟ ಕವಿ ಮನೆ. ಬನ್ನಿ, ಈ ವ್ಲಾಗಲ್ಲಿ ನಾನು ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಚೆನ್ನಾಗಿದೆ ಅಲ್ಲ? ಜಾಮ್ಸ್ ಎಲ್ಲ ಇದೆ ಅಲ್ಲಿ. ಆಮ್ಲಾ ಜಾಮೂಸ್, ಬನಾನಾ ಸ್ಟಿಕ್. ಈ ಜಾಗದಲ್ಲಿ ಫುಡ್ ಅಷ್ಟೇ ಅಲ್ಲ, ಹಣ್ಣು ತರಕಾರಿನ ಮಾರೋದಷ್ಟೇ ಅಲ್ಲ, ಇಲ್ಲಿ ಅನೇಕ ಪ್ರಾಡಕ್ಟ್ಸ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ, ನಾಟಕಗಳಿರುತ್ತೆ, ಎಜುಕೇಟ್ ಮಾಡ್ತಾರೆ, ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ರೈತರಿಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಆ್ಯಂಡ್ ಕೆಲವು ಪ್ರಾಡಕ್ಟ್ಸ್ ಮಧ್ಯೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅನ್ನೋದೆಲ್ಲ ಇಲ್ಲಿ ನಾವು ನೋಡ್ಬೋದು. When you're rubbing it, take that and rub it in your hand and see what is the heat development like. So you cannot do the same here because you have to. ಕಳೆದ 8 ವರ್ಷಗಳಿಂದ ಈ ರಾಗಿ ಕಣ ನಡೀತಿದೆ. ಆ್ಯಂಡ್ ಇದು ಪ್ರತಿ ಸಂಡೇಸ್ ಮಾತ್ರ ಓಪನ್ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ಸಂತೆ ಅಂದಮೇಲೆ ಮನೆಗೆ ಯೂಸ್ ಆಗೋ ಎಲ್ಲ ಐಟಮ್ಸ್ ಸಿಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಎಲ್ಲ ಸಿಗುತ್ತೆ, ಆದರೆ ಆರ್ಗ್ಯಾನಿಕ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರೋದು ಬೆಣ್ಣೆ. ಆ್ಯಂಡ್ ಇದು ಹೋಮ್ ಮೇಡ್ ಬೆಣ್ಣೆ ಆಗಿದೆ. ಎಮ್ಮೆ ಮತ್ತು ಹಸುವಿನ ಬೆಣ್ಣೆ, ಗಿರ್ ಹಸುವಿಂದ ಮಾಡಿರೋ ಬೆಣ್ಣೆ 1 kgಗೆ 1400 ರೂಪಾಯಿ ಆ್ಯಂಡ್ 1/4 kgಗೆ 350 ರುಪೀಸ್, ಅಂದರೆ 350 ರೂಪಾಯಿ. ಎಮ್ಮೆಯಿಂದ ತಯಾರಿಸಿದಂಥ ಬೆಣ್ಣೆ 1/4 kgಗೆ 250 ರೂಪಾಯಿ ಆ್ಯಂಡ್ 1 kgಗೆ 1000 ರೂಪಾಯಿ. ಇದರ ಬೆನಿಫಿಟ್ಸ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಇಲ್ಲಿ ನಮಗೆ ಅಂಗಡಿಲಿ ಸಿಗುವಂಥ ಬೆಣ್ಣೆ ಪ್ಯಾಸ್ಚರೈಸ್ಡ್ ಬಟರ್ ಆಗಿರುತ್ತೆ, ಅಂದರೆ ಕೆನೆಲ್ ಮಾಡಿರ್ತಾರೆ. ಬಟ್ ಇದು ಪ್ಯೂರ್ಲಿ ಹೋಮ್ ಮೇಡ್ ಮಜ್ಜಿಗೆಯಿಂದ ಕಡ್ದಿರುವಂಥ ಬೆಣ್ಣೆ ಆಗಿರುತ್ತೆ. ಏನದು? ಮಶ್ರೂಮ್ ಪಿಕಲ್. ಓಕೆ ಓಕೆ. ಇದು ಮಶ್ರೂಮ್ ಮತ್ತೆ ಮಿಲೆಟ್ ಬಿಸ್ಕಿಟ್. ಚೆನ್ನಾಗಿತ್ತಾ? ಟ್ರೈ ಮಾಡು.
ಚೆನ್ನಾಗಲ್ಲ. ಮಶ್ರೂಮ್ ಮಿಲೆಟ್ ಮುರ್ಕುನಾ ಈ ಕಡೆ ತಿರ್ಗು ಕಾಣಿಲ್ಲ. ಏನ ರಾಗಿಲ್ ಮಾಡಿರೋ ಚಕ್ಲಿನಾ? ಗೊತ್ತಾಗಲ್ಲ ರಾಗಿ ಅಂತ. ಓಕೆ, ಜವಿಗೋದಿಯಿಂದ ಮಾಡಿರ್ತಕ್ಕಂಥ ರವ. ಓಕೆ, ಇದು ಜವಿಗೋದಿ ಹಿಟ್ಟು. ಇದು ನಾಟಿ ಗೋಧಿ ಹಿಟ್ಟು, ಚಪಾತಿ, ಒಬ್ಬಟ್ಟು ಮತ್ತು ಪೂರಿ ಮಾಡ್ಲಿಕ್ಕೆ. ಇದು ನಮ್ಮ ನಾಟಿ ಮಿಲೆಟ್, ಜೋಳದ ನುಚ್ಚು, ಜೋಳದ ಹಿಟ್ಟು. ಓಕೆ ಓಕೆ, ಎಲ್ಲ ನೀವು ಉತ್ತರ ಕರ್ನಾಟಕದಿಂದ ತರಿಸಿರೋದಾ? ಓಕೆ, ನಾವೇ ಸ್ವಂತ ಬೆಳೆಯೋದು. ನೀವು ಬೆಳೆದು ಇಲ್ಲಿ ಬಂದು ಮಾರಾಟ ಮಾಡೋದು, ನೇರ ಮಾಡೋದು. ನೈಸ್ ನೈಸ್. ದೊಡ್ಡದಾಗುತ್ತಾ? ನಾವಿಲ್ಲಿ ನೋಡ್ತಿರೋ ಎಲ್ಲ ಐಟಮ್ಸ್ನು ಮಾಡಿರೋದು ಚೇತನ ಫೌಂಡೇಶನ್ ಅಂತ ಒಂದು NGO ಇಂದ ಅಂಗವಿಕಲ ಮಕ್ಕಳು ಮಾಡಿರೋ, ಅಂದರೆ ಹ್ಯಾಂಡಿಕ್ಯಾಪ್ ಮಕ್ಕಳು ಮಾಡ್ತಾರೆ, ಆ ಐಟಮ್ಸ್ನ ಇಲ್ಲಿ ತಂದು ಮಾಡ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ? ನಂಗೆ ಇಲ್ಲಿರೋ ಎಲ್ಲದಕ್ಕಿಂತ ಈ ಪ್ರಾಡಕ್ಟ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಇಷ್ಟೆಲ್ಲ ನೋಡಿದ ಮೇಲೆ ಕೆಲವ್ರಿಗೆ ಅನಿಸ್ಬೋದು ನಮ್ಮ ಹತ್ರನೂ ಪ್ರಾಡಕ್ಟ್ಸ್ ಇದೆಯಲ್ಲ, ಇಲ್ಲಿ ರಾಗಿ ಕಣಕ್ಕೆ ಹೋಗ್ಬಿಟ್ಟು ಹೇಗೆ ಮಾರೋದು ಅಂತೆಲ್ಲ. ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ. ಆ ರಾಗಿ ಕಣ ಅವರ ವೆಬ್ಸೈಟಲ್ಲಿ ಹಾಕಿರ್ತೀನಿ. ಅದರಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತೊಗೊಂಡು ನೀವು ಅವ್ರಿಗೆ ರೀಚ್ ಔಟ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಅವರು ನಿಮ್ಮ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ನೀವು ಯಾರು, ಎಲ್ಲಿರೋದು, ಯಾವ ಪ್ರಾಡಕ್ಟ್ನ ನೀವು ಮಾರೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನಿಮ್ಮ ಬಜೆಟ್ ಎಷ್ಟು ಅದನ್ನೆಲ್ಲ ಕೇಳ್ತಾರೆ. ಅವ್ರದ್ದು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ ಮಾಡಬೇಕು, ಅವ್ರಿಗೆ ಇಮೇಲ್ ಅಡ್ರೆಸ್ಗೆ ಮೇಲ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಹಳ್ಳಿಗಳಲ್ಲಿ ಮಡಿಕೆ ಮಾಡೋರು, ಚಾಪೆ ಎಣೆಯೋರು, ಬುಟ್ಟಿಗಳನ್ನು ಮಾಡೋರು ಅವ್ರಿಗೆಲ್ಲ ಈ ಮಾಲ್ಸ್ ಮತ್ತು ಬೇರೆ ಕಡೆ ಎಲ್ಲ ಅವಕಾಶ ಸಿಗೋದಿಲ್ಲ ಬಿಕಾಸ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಅಂಥವ್ರಿಗೆ ಇವರು ಇಲ್ಲಿ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅವಕಾಶ ಕೊಡ್ತಾರೆ. ನೀವು ಅಪ್ಲೈ ಮಾಡಾದ್ಮೇಲೆ ಫಸ್ಟು ಅವ್ರು ನಿಮ್ಮ ಜಾಗಕ್ಕೆ ಬರ್ತಾರೆ, ನೋಡ್ತಾರೆ, ನಿಮ್ಮ ಐಡಿಯಾಸ್ ಕೇಳ್ತಾರೆ. ಅವೆಲ್ಲ ಇಷ್ಟ ಆದರೆ ಮಾತ್ರ ಈ ರೀತಿ ಸ್ಟಾಲ್ಸ್ ಹಾಕೋದಕ್ಕೆ ಅಲೋ ಮಾಡೋದು. ಎಲ್ಲ ನೋಡಿ ಮುಗಿಸ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಊಟದ ಹತ್ರ ಹೋದ್ವಿ. ತುಂಬಾ ವೆರೈಟಿ ಆದ ಊಟ ಇತ್ತು. ಬೆಸ್ಟ್ ಥಿಂಗ್ ಏನು ಗೊತ್ತಾ, ಎಲ್ಲನೂ ಹೋಮ್ ಮೇಡ್, ಮನೇಲಿ ಮಾಡಿದ ಊಟ ಟೇಸ್ಟೇ ಇತ್ತು ಇಲ್ಲಿ. ಓ, ರಾಗಿ ಮತ್ತೆ ಅಕ್ಕಿ ಹಾಕಿ. ಹಾಂ ಹಾಂ ಹಾಂ, ಅಲ್ಲಿ ಕೌಸಲ್ಯ. ಏನ್ ರೈಸ್? ರಾಜ್ಮುಡಿ ರೈಸ್. ಹಾಂ ಹಾಂ, ಇದರಲ್ಲಿ ಸಾಂಬಾರ್, ಮಜ್ಜಿಗೆ, ಬಸ್ಸಾರು. ಓಕೆ ಓಕೆ, ಸೊಪ್ಪು ಸಾರು. ಓಹೋ, ಎಲ್ಲಿಂದ ನೀವು? ಅಲ್ಲಿಂದ ಡೈಲಿ ಮಾಡ್ಕೊಂಡು ಇಲ್ಲಿ ಭಾನುವಾರ ಮಾಡ್ಕೊಂಡು. ಮಧ್ಯಾಹ್ನ ಖಾಲಿ ಆಗುತ್ತೆ. ಮಜ್ಜಿಗೆ, ಹಪ್ಪಳ, ಚಕ್ಲಿ, ಉಂಡ. ಇದು ರಾಗಿ ಕೀಲ್ಸ ಅಲ್ವಾ? ಕೀಲ್ಸ ಹಲ್ಬಾಯ್. ಕೋಕೋನಟ್ ಬರ್ಫಿ. ಹೇಗೆ ಒಂದು ಪೀಸು? 25 ರೂಪಾಯಿ. ರಾಗಿ ಅಂಬಲಿ. ಏನು ಉಂಡೆ ಇದು? ಶೇಂಗಾ ಉಂಡೆನಾ? ಶೇಂಗಾ ಉಂಡೆ, ಹೌದು. ಕಜ್ಜಾಯ, ಶೇಂಗಾ ಕಜ್ಜಾಯ. ಅದು ಎಳ್ಳುಂಡೆ. ಬಿಳಿ ಎಳ್ಳು. ಎಳ್ಳು, ತುಪ್ಪ, ಬೆಲ್ಲ, ಕಡಲೆಕಾಯಿ.
ಎಷ್ಟಿದೆ ಡ್ರೈ ಫ್ರೂಟ್ಸ್ ಅಂದ್ರೆ? 1 ಪೀಸಾ? ಇದು ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್, ಮೊರಿಂಗಾ ಬಾತ್. ಏನ್ ಬಾತ್ ಇದು? ಮೊರಿಂಗಾ, ನುಗ್ಗೆ ಸೊಪ್ಪು. ಓ, ನುಗ್ಗೆ ಸೊಪ್ಪು ಬಾತ್. ಯಾರು ಮಾಡಲ್ಲ. ನಾನು ಫಸ್ಟ್ ಟೈಮ್ ಕೇಳಿದೆ. ನುಗ್ಗೆ ಸೊಪ್ಪು. ವಾಂಗಿಬಾತ್, ಮೊಸರನ್ನ, ಗೋಧಿ ಪಾಯಸ. ವಾಂಗಿಬಾತು, ಮೊರಿಂಗಾ ಬಾತ್. ನುಗ್ಗೆ ಸೊಪ್ಪು ತಿಂದಿಲ್ಲ ನೀವು? ಮತ್ತೆ ಬಿಸಿಬೇಳೆ ಬಾತು, ಕರ್ಡ್ ರೈಸು, ಗೋಧಿ ಪಾಯಸ. ಇಷ್ಟು ಕಾಂಬೋ 140. ಗೋಧಿ ಪಾಯಸ. ಥ್ಯಾಂಕ್ ಯು ಸರ್. ಇಲ್ಲಿ ರೊಟ್ಟಿ, ಪಲ್ಯ, ಮೊಸರು, ಪಲ್ಯ, ಶೇಂಗಾ ಹೋಳಿಗೆ, ಕಡಕ್ ರೊಟ್ಟಿಗಳೆಲ್ಲ ಇದೆ ನೋಡಿ. ಇವಾಗ ಬಿಸಿಲು ಶುರು ಆಗ್ತು. ಅಯ್ಯೋ, ಬಾಯ್ಲಿ ಮೂಗ್ ಕ್ಲೀನ್ ಮಾಡ ಬಾಯ್ಲಿ. ನೀವಿಲ್ಲಿ ನೋಡ್ತಿರೋ ವೆಜಿಟೇಬಲ್ಸ್ ಎಲ್ಲನೂ ಆರ್ಗ್ಯಾನಿಕ್ ವೆಜಿಟೇಬಲ್ಸ್. ಆಚೆ ಪ್ರೈಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ, ಅಷ್ಟೇನು ಹೆಚ್ಚು ಕಮ್ಮಿ ವ್ಯತ್ಯಾಸ ಇಲ್ಲ ಪ್ರೈಸ್ ರೇಂಜಲ್ಲಿ. ಬಟ್ ಇವೆಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್. ಈ ರಾಗಿ ಕಣದಲ್ಲಿ ಈ ರೀತಿ ಸ್ಟಾಲ್ಸ್ ಇಡೋದಕ್ಕೆ ಸಣ್ಣ ರೈತರಿಗೆ ಮೊದಲು ಪ್ರಿಯಾರಿಟಿ ಇರುತ್ತೆ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲಿ ಕೈಮಗ್ಗದಿಂದ ತಯಾರಿಸಿದ ಬಟ್ಟೆ ಆ್ಯಂಡ್ ಬ್ಯಾಗ್ ಸಿಗುತ್ತೆ. ಎವ್ರಿ ಸಂಡೇ ಈ ಲೊಕೇಶನ್ಗೆ ಗೊತ್ತಿರೋರು ಪದೇ ಪದೇ ಬರ್ತಾರೆ. ಯಾಕಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಆರ್ಗ್ಯಾನಿಕ್ನೇ ಪ್ರಿಫರ್ ಮಾಡ್ತಾರೆ. ಎಷ್ಟು ಕ್ಯೂಟ್. ಬನ್ರಿ ಹೋಗೋಣ. ಬಟರ್ಫ್ಲೈ ಹೌದಾ? ಬಾರಿ ಕರೋತ್ರ ಕರ್ಕೊಂಡು ಹೋಗೋಣ. ಕೈ ಕಿತ್ಕೊಂಡು ಹಿಂದಕ್ಕೆ ಹೋಗ್ತಾ ಇದ್ದಾಳೆ. ಪುಟ್ಟ ಚಿನ್ನಿ ನೀವಿಲ್ಲಿ ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರು ಯೂಸ್ ಮಾಡಿದ ಹಲ್ ಸೆಟ್ಟು, ಸ್ಪೆಕ್ಸು, ಪೆನ್ ಸ್ಟ್ಯಾಂಡು, ಸ್ಪೆಕ್ಸ್ ಬಾಕ್ಸು ಆ್ಯಂಡ್ ಅವರ ಆಸ್ತಿ ಕೂಡ ಅಲ್ಲೇ ಇತ್ತು. ಆ್ಯಂಡ್ ಈ ಮನೆ ತುಂಬಾ ತಂಪಾಗಿತ್ತು, ಒಳಗಡೆ ಹೋಗೋದಕ್ಕೆ ಪೀಸ್ ಅನಿಸ್ತಿತ್ತು. ತುಂಬ ಬ್ಯೂಟಿಫುಲ್ ಆಗಿರೋ ಫೋಟೋಗ್ರಾಫ್ಸ್ ಇತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಕ್ಲಿಕ್ ಮಾಡಿದ್ದು. ಆ್ಯಂಡ್ ಅವರೇ ಡ್ರಾ ಮಾಡಿದ ಡಯಾಗ್ರಾಮ್ಸ್, ಪೇಂಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು.
ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ, ವೀಕೆಂಡ್ಸ್ ಅಲ್ಲಿ ಇಲ್ಲಿ ಹೋಗಿ ಬೋರ್ ಆಗಿರುತ್ತೆ, ಬಟ್ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮಿಸ್ ಮಾಡದೆ ಈ ಪ್ಲೇಸ್ಗೆ ಹೋಗಿ.